ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 6 ಕೋಟಿ ಜನಕ್ಕೆ ಗತಿ ಕಾಣಿಸ್ತಾರ ಅಮಿತ್ ಶಾ? ಏನು ನಡೀತಾ ಇದೆ? ಸೀಕ್ರೆಟ್ ಮೀಟಿಂಗ್ ಸುಪ್ರೀಂ ಕೋರ್ಟ್ನ ಮಾಜಿ ಜಡ್ಜ್ಗಳ ಜೊತೆಗೆ ಮತ್ತು ಹೈ ಲೆವೆಲ್ ಕಮಿಟಿ ಜೊತೆಗೆ ಬಹಳಷ್ಟು ಎಕ್ಸ್ಪರ್ಟ್ಗಳ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಅಮಿತ್ ಶಾ ಅವರು ಮೀಟಿಂಗ್ ಮಾಡಿದ್ದಾರೆ. ಹಾಗಾದರೆ ಯಾಕೆ ಪ್ರತಿಪಕ್ಷಗಳು ಬೆಚ್ಚಿ ಬಿದ್ದಿರೋದು ಈ ಹೊತ್ತಲ್ಲಿ? 6 ಕೋಟಿ ಜನರ ಭವಿಷ್ಯ ಏನಾಗುತ್ತೆ? ಬಹುದೊಡ್ಡ ದೇಶದಲ್ಲಿ ಬಹುದೊಡ್ಡ ಸಂಚಲನ ಸೃಷ್ಟಿಯಾಗತ್ತಾ? ಮೋದಿ ಅಮಿತ್ ಶಾ ಮತ್ತೊಂದು ಹೆಜ್ಜೆಯನ್ನ ಮುಂದಿಡ್ತಾರ? SIR ಪ್ರಕ್ರಿಯೆಗೇನೆ ಎಷ್ಟೆಲ್ಲ ವಿರೋಧ ಕೇಳಿಬಂತು. ಪಶ್ಚಿಮ ಬಂಗಾಳದಲ್ಲಿ, ಬಿಹಾರದಲ್ಲಿ, ಸುಮಾರು ರಾಜ್ಯಗಳಲ್ಲಲ್ವಾ? ಕರ್ನಾಟಕದಲ್ಲಿ ಮಾತ್ರ ಬೇರೆ ರೀತಿಯಲ್ಲಿ ಆಗ್ತಿದೆ ಅದು. ಯಾಕಂದರೆ BJP ಅವರೇ ಬಾಯ್ ಪಡ್ಕೊಳ್ತಿದ್ದಾರೆ. ಇಲ್ಲಿ DK ಶಿವಕುಮಾರ್ ರಣತಂತ್ರಕ್ಕೆ ಕಂಗಾಲಾಗಿದ್ದಾರೆ. ಬಟ್ ಓವರ್ ಆಲ್ ಏನಾಗಿದೆ ಬೇರೆ ರಾಜ್ಯಗಳಲ್ಲಿ ಅನ್ನೋದ್ರ ಸುತ್ತ ಈಗಾಗಲೇ ಚರ್ಚೆ ಬೇಕಾದಷ್ಟು ಆಗಿದೆ. SIR ಪ್ರಕ್ರಿಯೆಯಲ್ಲಿ ಈಗಾಗಲೇ ಓವರ್ ಆಲ್ ಆಗಿರೋ ಸ್ಟೇಟ್ಸು ಎಲ್ಲ ಸೇರಿದ್ರೆ 5-6 ಕೋಟಿ ಜನ ಮತದಾರರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳುವಲ್ಲಿ ವಿಫಲರಾಗಿದ್ದಾರಂತೆ. ಹಾಗಾದರೆ ಅವ್ರು ಯಾರು? ಯಾಕೆ ಅವ್ರಿಗೆ ಸ್ಥಾನಮಾನ ಸಿಗ್ತಿಲ್ಲ? ಏನು ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇಲ್ಲ? ಅವ್ರಿಗೆಲ್ಲ ಕಾದಿದೆಯಾ ಸಂಕಷ್ಟ? ಇದೆಲ್ಲ ಚರ್ಚೆ ನಡುವೆನೇ ಹೈ ಲೆವೆಲ್ ಮೀಟಿಂಗ್ ನಡೆದಿದೆ. ಈಗ ಅದರ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಅಮಿತ್ ಶಾ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ. ಅದಕ್ಕೆ ಪ್ರತಿಪಕ್ಷಗಳೆಲ್ಲ ಬೆಚ್ಚು ಬಿದ್ದಿರೋದು. ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ಗಳು, ಸಿಕ್ಕಾಪಟ್ಟೆ ಜನ ಪ್ರಮುಖರು, ಎಕ್ಸ್ಪರ್ಟ್ಗಳು ಎಲ್ಲ ಇದ್ರಂತೆ ಆ ಮೀಟಿಂಗಲ್ಲಿ. ಸುಮ್ಮನೆ ಅಮಿತ್ ಶಾ ಅವರು ಇಂಥದ್ದೊಂದು ಮೀಟಿಂಗ್ ಮಾಡೋರಲ್ಲ. ಅಲ್ಲಿ ಏನೋ ಒಂದು ದೊಡ್ಡ ಕೆಲಸ ಆಗೋದಿಕ್ಕಿದೆ ಅಂತ ಈಗ ಬಾಯ್ ಪಡ್ಕೊಳ್ತಿದ್ದಾರೆ. OIC ಅವರು ಶುರು ಮಾಡಿದ್ದಾರೆ ಇದನ್ನು. ಭಾರಿ ಅನುಮಾನ ಶುರುವಾಗಿದೆ, ಏನೋ ಒಂದು ದೊಡ್ಡದಾಗತ್ತೆ ದೇಶದಲ್ಲಿ ಅಂತ. ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ಗಳ ನಿಯೋಗವನ್ನು ಫಾರ್ಮ್ ಮಾಡಿದ್ದಾರೆ. ಒಂದು ಕಡೆ ನಿಯೋಗ ರೆಡಿ ಆಗಿದೆ, ಮತ್ತೊಂದು ಕಡೆ ಮೀಟಿಂಗ್ಗಳಾಗ್ತಿದ್ದಾವೆ. ಹಾಗಾದರೆ ಏನಕ್ಕೆ ಮಾಡಿದ್ದಾರೆ ಇದನ್ನು ಅಂತ ಹೇಳಿದ್ರೆ, ಬಹುದೊಡ್ಡ ಯೋಜನೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಫೈನಲ್ ಆಗಿ ಈಗ ದೇಶವ್ಯಾಪಿ NRC ಮಾಡುವಂಥದ್ದಕ್ಕೆ ರೆಡಿಯಾಗಿದೆ ಅಮಿತ್ ಶಾ ಅವರು. ಸುಮ್ಮನೆ ಇದನ್ನೆಲ್ಲ ಮಾಡೋರಲ್ಲ, ಮೀಟಿಂಗು ನಿಯೋಗ ಎಲ್ಲ ಏನೇನೋ ಕಚ್ಚಾ ಕೆಲಸ ಮಾಡೋರಲ್ಲ ಅವರು. ಮಾಡಿದ ಮೇಲೆ ಒಂದು ದೊಡ್ಡದೇ ಹೊಡೆಯೋರು. ಪಕ್ಕಾ ಗೊತ್ತು ನನಗೆ ಏನೋ ಒಂದಾಗುತ್ತೆ, ನೋಡ್ತಾ ಇರಿ ಅಂತ OIC ಭವಿಷ್ಯ ನುಡಿದಿದ್ದಾರೆ. ಕೈಪಾಳ್ಯದಲ್ಲಿ ಪ್ರತಿಪಕ್ಷಗಳಲ್ಲಿ ಈಗ ಢವ ಶುರುವಾಗಿದೆ. ದೇಶದಲ್ಲಿ ಏನಾಗತ್ತೆ ಅಂತ ಬಹಳ ದೊಡ್ಡ ಯೋಜನೆ ಇದು ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಈಗ NRC ಅಸ್ಸಾಮಲ್ಲಿ ಮಾಡಿದ್ರು, ಬೇರೆ ಕಡೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅಸ್ಸಾಂನಲ್ಲಿ ಮಾತ್ರವೇ ಜಾರಿ ಆಯಿತು. ಭಾರತ ಈಗೇನು ಮಾಡ್ತಿದ್ದಾರೆ ಅಂದರೆ, ದಿಢೀರಂತ ನಿಯೋಗ ಮಾಡಿ ಡೆಮೋಗ್ರಫಿಕ್ ಚೇಂಜ್ ಎಲ್ಲಾಗಿದೆಯೋ, ಎಲ್ಲಿ ಜನಸಂಖ್ಯೆ ದಿಢೀರಂತ ಹೆಚ್ಚಳಾಗಿದೆಯೋ, ಬಾರ್ಡರ್ಗಳಲ್ಲೆಲ್ಲ ಊರುಗಳಲ್ಲಿ ಎಲ್ಲೆಲ್ಲಿ ಬದಲಾವಣೆ ಆಗಿದೆಯೋ ಅಲ್ಲೆಲ್ಲ ಈ ನಿಯೋಗ ವಿಸಿಟ್ ಮಾಡ್ತಾ ಇದೆ. SIR ಇಂದ ಎಕ್ಸ್ಕ್ಲೂಡ್ ಆದವರು, ಹೊರಗಡೆ ಉಳಿದವರು ಮತ್ತು ಜನಸಂಖ್ಯೆ ದಿಢೀರೆ ಎಲ್ಲಿ ಹೆಚ್ಚಳಾಗಿದೆ ಅನ್ನೋ ಮಾಹಿತಿ ಆಧಾರದಲ್ಲಿ ಭಾರೀ ಕಾರ್ಯಾಚರಣೆ ಶುರುವಾಗಿದೆ ಅನ್ನೋದು ಈಗ ಬಹಳಷ್ಟು ಜನರ ಆತಂಕಕ್ಕೆ ಕಾರಣ ಆಗಿದೆ. 2019ರಲ್ಲಿ ಕೇಂದ್ರ ಸರ್ಕಾರ NRC ಜಾರಿಗೆ ಮುಂದಾಗಿತ್ತು. ತೀವ್ರ ಪ್ರತಿಭಟನೆ, ಸಾವು ನೋವು, ಸಿಕ್ಕಾಪಟ್ಟೆ ಜನ. ಅಂದರೆ ನೀವು ಈ ದೇಶದವರು ಅನ್ನೋದಕ್ಕೆ ದಾಖಲೆ ಕೊಟ್ಟರಾಯ್ತು ನಮ್ಮ ಪೂರ್ವಜರು. ಅಸ್ಸಾಂನಲ್ಲಿ NRC ನವೀಕರಣಕ್ಕೆ ಮಾರ್ಚ್ 24, 1071 ಕಟ್ ಆಫ್ ದಿನಾಂಕ ಮಾಡಿಕೊಂಡ್ರು. ಅದಕ್ಕಿಂತ ಮುಂಚೆ ಬಂದು ಇಲ್ಲಿ ನೆಲೆಸಿದವರಾಗಿದ್ದರೆ ನಿಮ್ಮ ಪೂರ್ವಜರು ಯಾರೋ ಫ್ಯಾಮಿಲಿಯಲ್ಲಿ, ಅದಕ್ಕಿಂತ ಮುಂಚೆನೇ ಬಂದು ಈ ದೇಶದ ಪ್ರಜೆಗಳಾಗಿ ಬದುಕ್ತಿದ್ರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅನ್ನೋದು NRC ಮಾಡೋದಕ್ಕೆ ಹೊರಟಿದ್ರು. CAA NRC ಯಾವ ಮಟ್ಟದಲ್ಲಿ ಸದ್ದು ಮಾಡ್ತು ಅನ್ನೋದು ಗೊತ್ತು. ಈ NRC ಮಾಡುವ ಮೂಲಕ ದೇಶದಲ್ಲಿ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಿ ಹೊರಗಟ್ಟುವ ಪ್ರಯತ್ನನೂ ಆಕ್ರೋಶ ಸಿಡಿತು. ಮತ್ತು ಅದನ್ನು ಮಾಡೋಕ್ಕಾಗಲಿಲ್ವಲ್ಲ ದೇಶವ್ಯಾಪಿ. ಕೆಲವು ಕಡೆ ಮಾತ್ರ, ಅಂದರೆ ಅಸ್ಸಾಂನಂಥ ರಾಜ್ಯದಲ್ಲಿ ಮಾತ್ರ ಆಯಿತು, ಬೇರೆ ಕಡೆ ಆಗಲಿಲ್ವಲ್ಲ. SIR ಶುರುವಾಯಿತು. SIR ಮೂಲಕ ಇವರು ಬ್ಯಾಕ್ ಡೋರಲ್ಲಿ ಇದೇ NRCನೇ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಯಾಕಂದರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನು, ಬೇರೆ ಅಕ್ರಮ ಬೇರೆ ದೇಶದಿಂದ ಬಂದು ನೆಲೆಸಿದವರನ್ನು, ವೋಟರ್ ID, ಆಧಾರ್ ಕಾರ್ಡ್ ಎಲ್ಲ ಇರುತ್ತೆ ಅವ್ರ ಹತ್ರ.
ಬಟ್ ಅದಲ್ಲ, ಇಲ್ಲಿ ನಿಮ್ಮ ಓಟನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಅಂತ ಎಲೆಕ್ಷನ್ ಕಮಿಷನ್ ತೊಗೊಂಡ ಸ್ಟೆಪ್ಪು ಸುಮಾರು ಜನ ಕೋಟಿಗಟ್ಟಲೆ ಜನ ಹೊರಗುಳಿಯೋ ಥರ ಆಯಿತು. ಬಿಹಾರದಲ್ಲಿ 60 ಲಕ್ಷ ಇರಬೇಕು, ವೆಸ್ಟ್ ಬೆಂಗಾಲಲ್ಲಿ ಹತ್ತತ್ರ 1 ಕೋಟಿನೇ ಆಗಿದೆ, ತಮಿಳ್ನಾಡಿನಲ್ಲಿ UPಯಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಜನ ಮತದಾರರ ಪಟ್ಟಿಯಿಂದ ಹೊರಬಿದ್ದಿದ್ದಾರೆ. ಅವರೆಲ್ಲ ಯಾರು ಹಂಗಾದರೆ? ಅವರ ಸ್ಟೇಟಸ್ ಏನು ಅನ್ನೋದು ಬೇಕಲ್ವಾ? ಎಲ್ಲರೂ ಹೊರದೇಶದವರೇ ಅಥವಾ ಅಕ್ರಮ ನಿವಾಸಿಗಳೇ ಅನ್ನೋ ಕಾರಣಕ್ಕಾಗಿರಲ್ಲ, ಏನೇನೋ ಬೇರೆ ರೀಸನ್ನು ಇರುತ್ತೆ. ಅದೇನು ರೀಸನ್ನು ಅಂತ ಬೇಕಲ್ಲ. ಯಾಕಂದರೆ ಓಕೆ, ಈಗ ಎರಡೆರಡು ಕಡೆ ಹೆಸರಿದ್ದವರು ತೆಗೆದು ಹಾಕಿರ್ತಾರೆ, ಅಥವಾ ಅಲ್ಲಿಂದ ಇಲ್ಲಿಗೆ ಚೇಂಜ್ ಮಾಡಿಕೊಂಡು ತೆಗೆದು ಹಾಕ್ತಿರ್ತಾರೆ. ಬಟ್ ಬೇರೆ ಎಲ್ಲೋ ಒಂದು ಕಡೆ ಒಂದು ಕ್ಷೇತ್ರದಲ್ಲಾದರೂ ಅವ್ರ ಹೆಸರಿರುತ್ತೆ. ಮತದಾರರ ಪಟ್ಟಿಯಿಂದನೇ ಎಷ್ಟು ಜನ ಔಟ್ ಆಗಿದ್ದಾರೆ ಅಂದರೆ ಇದೇನು ಅನ್ನೋದ್ರ ಮೇಲೆ ಪ್ರಶ್ನೆ ಅಂತೂ ಇದ್ದೇ ಇದೆ ಅಲ್ವಾ? ಈಗ ಅದರ ಸುತ್ತ ಹುಡುಕಾಟ ಶುರು ಮಾಡ್ತಾ ಕೇಂದ್ರ ಸರ್ಕಾರ, OIC ಅವ್ರು ಹೇಳಿರೋದಿದು ಲೆಕ್ಕ, 6 ಕೋಟಿ ಜನ SIR ಇಂದ ಔಟ್ ಆಗಿದ್ದಾರೆ. ಈಗ ಅವ್ರ ಮೇಲೆ ಕಣ್ಣು ಬಿದ್ದಿದೆ ಅಮಿತ್ ಶಾ ಅವರದ್ದು. ಮುಂದಿನ ಕಾರ್ಯಾಚರಣೆ ಏನೋ ದೊಡ್ಡದು ಶುರು ಮಾಡೋರಿದ್ದಾರೆ. ಇಲ್ಲಿರೋರು ಯಾರು ಹೊರಗಿನವರಲ್ಲ, ಇವರೆಲ್ಲ ನಮ್ಮವರೇ ಅನ್ನೋ ರೀತಿಯಲ್ಲಿ ಅವ್ರ ಪರ ಧ್ವನಿ ಎತ್ತುತ್ತಿರೋದಲ್ಲದೆ ಅಮಿತ್ ಶಾ ನಿಯೋಗ ರಚನೆ ಮಾಡಿರೋದಕ್ಕೆ ಈಗ ಆಕ್ರೋಶ ಸಿಡಿತಾ ಇದೆ ದೇಶದಲ್ಲಿ. ನಿಧಾನಕ್ಕೆ ಇದೇನಾದರೂ ಖಚಿತವಾಗಿಬಿಟ್ರೆ ಏನಾಗುತ್ತೋ ಈ ದೇಶದಲ್ಲಿ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಕೂಡ ಶುರುವಾಗ್ತಾ ಇದೆ. ಸೊ ಯಾವುದು ದೇಶದಲ್ಲಿ ಸಿಕ್ಕಾಪಟ್ಟೆ ವಿರೋಧಕ್ಕೆ ಗುರಿಯಾಗಿತ್ತೋ ಅದನ್ನು ಮಾಡಿಯೇ ಸಿದ್ಧ ಅಂತ ಹೊರಟೇ ಬಿಟ್ರೆ ಈಗ ಮೋದಿ ಶಾ 6 ಕೋಟಿ ಜನರ ಭವಿಷ್ಯ ಏನಾಗುತ್ತೆ? CAA ನಮಗೆ ಗೊತ್ತು, ಇದೆ NRC ಕಥೆ. ಆದರೆ CAA ನಮ್ಮ ನೆರೆ ರಾಷ್ಟ್ರಗಳಿಂದ ಈಗ ಸಿಖ್ಖರು ಅಥವಾ ಹಿಂದೂಗಳೇ ಇರಬಹುದು, ಕ್ರಿಶ್ಚಿಯನ್ಸ್ ಇರಬಹುದು, ಸುಮಾರು ಜನ ಅವರ ಧರ್ಮದ ಕಾರಣದಿಂದಾಗಿ, ಅಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಾದ ಕಾರಣದಿಂದಾಗಿ ತುಳಿಯಲ್ಪಟ್ಟು ದೌರ್ಜನ್ಯಕ್ಕೊಳಗಾಗಿ ನಮ್ಮ ದೇಶಕ್ಕೆ ಬಂದು ಆಶ್ರಯ ಕೇಳಿದಂಥವ್ರು ಇದ್ದಾರಲ್ಲ, ಇಂಥ ಡೇಟ್ನ ಮುಂಚೆ ಅಂತ ಕೊಟ್ಟಿದೆಯಲ್ಲ ಸರ್ಕಾರ ಡೆಡ್ಲೈನನ್ನು, ಅದನ್ನು ಜಾರಿಗೊಳಿಸೋದಕ್ಕೆ ಹೋದಾಗಲೂ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಯಿತು. ಮುಸ್ಲಿಮ್ರಿಗೂ ಕೊಡಿ ಅಂತ, ಆ ದೇಶಗಳಿಂದ, ನಮ್ಮ ನೆರೆ ರಾಷ್ಟ್ರಗಳಿಂದ ಇಲ್ಲಿಗೆ ಬಂದು ನೆಲೆಸಿರುವ ಮುಸ್ಲಿಮ್ರಿಗೆ. ಸೊ ಮುಸ್ಲಿಂ ರಾಷ್ಟ್ರದಲ್ಲಿ ಮುಸ್ಲಿಮ್ರಿಗೇನೆ ದೌರ್ಜನ್ಯ ಆಗ್ತಿದೆಯಾ? ಹಾಗಾದರೆ ಆ ಧರ್ಮದವರನ್ನೇ ಟಾರ್ಗೆಟ್ ಮಾಡ್ತಿದ್ಯಾ? ಮತ್ತು ಯಾಕೆ ಪ್ರತ್ಯೇಕ ರಾಷ್ಟ್ರ ಆಗಿದ್ದು ಅನ್ನೋ ಉತ್ತರವನ್ನು ಸರ್ಕಾರ ಕೊಟ್ಟಿದ್ದು ನೆನಪಿದೆ ನಮಗೆ. ಹಾಗಾಗಿ ಬೇರೆ ಅಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡುವಂಥದ್ದು ಇದು ಅಂತ. NRC CAA ಎರಡೂ ಕಾಂಟ್ರವರ್ಸಿ ಕಾರಣ ಆಯಿತು. ಸ್ವಲ್ಪ ನಿಧಾನ ಆಯಿತು, ಅದನ್ನೆಲ್ಲ ಅಂದುಕೊಂಡಂತೆ ಮಾಡೋಕ್ಕಾಗಲಿಲ್ಲ ಸರ್ಕಾರಕ್ಕೆ. ಯಾಕಂದರೆ ಸಾವು ನೋವುಗಳು, ದಂಗೆಯದ ರೀತಿಯಲ್ಲಿ ಜನರ 50-60 ಜನರ ಸಾವು, ಟೂಲ್ ಕಿಟ್ಗಳು, ವಿದೇಶಿ ಕೈವಾಡ ಎಲ್ಲ ಬಯಲಾಗಿದ್ದೆ, ಹೊಸದೇನೂ ಅಲ್ಲ. ಆದರೆ ಈಗ ಅಮಿತ್ ಶಾ ಅವರು ಅಂಥದ್ದೊಂದು ಅಸಾಧ್ಯ ಅಂತ ಅಂದುಕೊಂಡಿರೋ ಹೆಜ್ಜೆಯನ್ನು ಇಟ್ಟೇ ಬಿಡ್ತಾರಾ ಅನ್ನೋ ಕುತೂಹಲ. ಕರ್ನಾಟಕದ ವಿಷಯಕ್ಕೆ ಬಂದರೆ ಏನಾಗ್ತಿದೆ, ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಲೋಪ ಆಗಿದೆ ಅನ್ನೋದು ಎಲೆಕ್ಷನ್ ಕಮಿಷನ್ಗೂ ಗೊತ್ತಾಗಿದೆ. 35 BLOಗಳಿಗೇನೋ ನೋಟಿಸು, ಒಂದು 3-4 ಜನ ಸಸ್ಪೆಂಡ್ ಎಲ್ಲ ಆಗಿದ್ದಾರೆ. ಗುಂಪಾಗಿ SIR ಮಾಡ್ತಿರೋದು ಬಯಲಾಗಿದೆ. ಇದನ್ನು ಪರಿಶೀಲಿಸೋದು, ಇನ್ವೆಸ್ಟಿಗೇಟ್ ಮಾಡೋದು ಏನು ಉಳ್ಕೊಂಡಿದೆ? ದೃಶ್ಯಗಳೇ ಕಾಣಿಸ್ತಿದ್ದಾವೆ, ಜನನೇ ಹೇಳ್ತಿದ್ದಾರೆ, ಮತ್ತು ಕಾಣಿಸ್ತಾ ಇದೆ ಎಲ್ಲ ಕಡೆ ಗುಂಪು ಸೇರಿಸ್ತಿರೋದು. ಸೊ ಅಕ್ರಮ ನಡೆದಿದೆ ಅನ್ನೋದು ಪಕ್ಕ. ಬಟ್ ಆಗಿರೋದ್ರ ಬಗ್ಗೆ ಏನು ಕ್ರಮ ತಗೊಳುತ್ತೆ ಅನ್ನೋದು ಇನ್ನೂ ಗೊತ್ತಾಗ್ತಿಲ್ಲ. BJP ಅವ್ರು ಹೆಂಗೆ ಹಿಂದೆ ಬಿದ್ದಿದ್ದಾರೆ ಅಂದರೆ, BJP JDS ಅವರು DK ಶಿವಕುಮಾರ್ ಅವರ ಈ ರಣತಂತ್ರವನ್ನು ಯಾರೂ ಊಹೆನೇ ಮಾಡಲಿಲ್ಲ. ಅವರು ತಮ್ಮ ಪದಾಧಿಕಾರಿಗಳು ಕಾರ್ಯಕರ್ತರನ್ನ ಯಾವ ಥರ ಆ್ಯಕ್ಟಿವ್ ಮಾಡಿದ್ರು ಗ್ರೌಂಡಲ್ಲಿ ಅಂದರೆ, ಸಿದ್ದರಾಮಯ್ಯನವರ ಅವಧಿಯಲ್ಲಿ ಇದಕ್ಕೆ ಬರೀ ವಿರೋಧ ವ್ಯಕ್ತಪಡಿಸಿದ್ರು. DK ಶಿವಕುಮಾರ್ ಅವರು ಆ ಕೆಲಸ ಮಾಡಲಿಲ್ಲ, ವಿರೋಧಿಸಲೇ ಇಲ್ಲ. ಅವರು ಎಲ್ಲರೂ ಮಾಡಿಸ್ಕೊಳ್ಳಿ ಅಂದ್ಬಿಟ್ರು. ಜಾಣತನದಿಂದ ಯಾರು SIR ಇಂದ ಔಟ್ ಆಗ್ತಾರೋ ಅವ್ರಿಗೆ ಗ್ಯಾರಂಟಿ ಸಿಗಲ್ಲ ಅಂದ್ಬಿಟ್ರು. ಆಗ ಬಡವರು, ಹಳ್ಳಿಯಲ್ಲಿರೋರು, ಎಜುಕೇಷನ್ ಇಲ್ದಿರೋರು SIR ನಮಗೇನಕ್ಕೆ ಬೇಕಿದು ಅಂತ ತಲೆಗೆಡಿಸ್ಕೊಳ್ತಿರ್ಲಿಲ್ಲ ಬೇರೆ ಕಡೆಗಳಲ್ಲಿ. ಆಗ ತುಂಬ ಜನ ಆ ಕಾರಣದಿಂದ ಅದರಿಂದ ಹೊರಗಡೆ ಉಳಿಯೋ ಚಾನ್ಸಸ್ ಇರ್ತಿತ್ತು. ಅದರಿಂದ ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಅಫೆಕ್ಟ್ ಆಗಿದೆ ಅಂತ ಅವ್ರು ಹೇಳ್ತಿರೋದಲ್ವ. ಈ ಸಲ ಹಂಗಾಗಕ್ಕೆ ಬಿಡದೆ ಎಲ್ಲ ಗ್ಯಾರಂಟಿ ಬೇಕಾ, ಎಲ್ಲರೂ ಬನ್ನಿ ಅಂತ ಕರೆ ಕೊಟ್ಟರು, ಎಲ್ಲರೂ ಇನ್ಕ್ಲೂಡ್ ಆಗಿ ಅಂತ ಅವರು ವಿರೋಧ ವ್ಯಕ್ತಪಡಿಸಲೇ ಇಲ್ಲ SIRಗೆ. ಅದು ಒಳ್ಳೆ ಕೆಲಸ ಆಯಿತು. ಎಲ್ಲರೂ ಇನ್ಕ್ಲೂಡ್ ಆಗಲಿ ಇದರಲ್ಲಿ, ಯಾರು ಹೊರಗಡೆ ಉಳಿಬೇಡಿ ಅಂತ ಹೇಳಿದ್ದು. ಬಟ್ ಅದಾದಮೇಲೆ ಶುರುವಾಗಿದ್ದಿದೆಯಲ್ಲ, ಧರ್ಮದ ಆಧಾರದಲ್ಲಿ BLOಗಳು, ಮುಸ್ಲಿಮ್ರ ಏರಿಯಾಗೆ ಮುಸ್ಲಿಂ BLOಗಳು, ಇದೆಲ್ಲ ನಡೀತು ಅನ್ನೋ ದೂರು ಹೋಗಿದೆ ಈಗ ಎಲೆಕ್ಷನ್ ಕಮಿಷನ್ಗೆ. ಅದ್ರ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ಇಲ್ಲಿ ವೀಕ್ಷಕರನ್ನೆಲ್ಲ ಹಾಕಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತೀವಿ ಅಂತ ಎಲೆಕ್ಷನ್ ಕಮಿಷನ್ ಹೇಳಿದೆ. ಬಟ್ ಆಲ್ರೆಡಿ 89% ಕಂಪ್ಲೀಟೇ ಆಗಿಬಿಟ್ಟಿದೆ. DK ಶಿವಕುಮಾರ್ ಅವರು ಜಸ್ಟ್ ಲೈಕ್
ಈಗ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲಲ್ಲಿ ಬಾಯ್ ಬಡ್ಕೊಂಡ್ರು, ಅಯ್ಯೋ ಇಲ್ಲಿ ಲೋಪದೋಷ ಆಗಿದೆ ಅಂತ. ಬಟ್ ಏನಾಯಿತು, ಅವ್ರು ಬಾಯ್ ಬಡ್ಕೊಂಡು ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗೋ ಅಷ್ಟೊತ್ತಿಗೆ ಪ್ರಾಸೆಸ್ಸೇ ಮುಗಿದೋಯ್ತು. ಆಮೇಲೆ ಅದನ್ನು ಚಾಲೆಂಜ್ ಮಾಡಿ ಮುಂದೆ ಯಾವತ್ತೋ ಸಾಬೀತು ಮಾಡೋ ಅಷ್ಟೊತ್ತಿಗೆ ಎಲೆಕ್ಷನ್ನು ಆಗೋಯ್ತು ಅಲ್ವಾ. ಕರ್ನಾಟಕದಲ್ಲೂ ಈಗ ಹಾಗೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ತಯಾರಿ ಮಾಡಿಸ್ಬಿಟ್ರು. ತಮ್ಮ ಕಡೆಯವರು ಭದ್ರವಾಗಿ ಎಲ್ಲ ನೋಡ್ಕೊಳ್ಳೋ ರೀತಿಯಲ್ಲಿ ಅವರೇ ಹೇಳಿದ್ರಲ್ಲ, ಬಿ ಕೆ ಹರಿಪ್ರಸಾದ್ ಅವರು, ಹೌದು ಸ್ಲಮ್ಗೆಲ್ಲ ಬೇಲೋಗಳು ಹೋಗಲ್ಲ, ಅದಕ್ಕೆ ನಾವೇ ಅಲ್ಲಿ ಗುಂಪಲ್ಲಿ ಮಾಡಿಸೋದಕ್ಕೆ, ಗುಂಪಲ್ಲಿ ಅಂದರೆ ಸಾಮೂಹಿಕವಾಗಿ ಮಾಡಿಸೋದಕ್ಕೆ ಹೆಲ್ಪ್ ಮಾಡ್ತಿದ್ದೀವಿ, SIRಗೆ ಹೆಲ್ಪ್ ಮಾಡ್ತಿದ್ದೀವಿ ಅಂತ ಹೇಳಿದ್ರಲ್ಲ. ಸೊ ಎಲ್ಲ ವ್ಯವಸ್ಥೆ ಆಗಿಬಿಡ್ತು. ಈಗ ಏನೇ ಕ್ರಮ ಕೈಗೊಳ್ತೀವಿ ಅಂದರೂ ಆಗಿರೋ ಪ್ರಾಸೆಸ್ ಮತ್ತೆ ರಿಪೀಟ್ ಮಾಡ್ತಾರಾ ಇಲ್ವೋ ಗೊತ್ತಿಲ್ಲ. ಹಾಗೇ ಹೋಯ್ತಲ್ಲ, 80-90% ಮುಗಿದ ಮೇಲೆ ಇನ್ನೇನು ರಿಪೇರಿ ಮಾಡ್ತಾರೆ. ಅದು ಏನೇ ಚಾಲೆಂಜ್ ಮಾಡೋದಿದ್ರು ಮತ್ತು ಪರಿಶೀಲನೆ ಮಾಡೋದಿದ್ರು ಬಹುತೇಕ ಪ್ರಾಸೆಸ್ ಮುಗಿದು ಅದು ಯಾವ ಕಾಲಕ್ಕಾಗತ್ತೋ ಗೊತ್ತಿಲ್ಲ. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಒಂದು ಸಲ ಮಾಡಿ ಮುಗಿಸ್ಬಿಟ್ರೆ ಮತ್ತದು ರಿವರ್ಸ್ ಗೇರಲ್ಲಿ ಹೋಗೋದು ಕಷ್ಟ ಅಂತ. ಹಾಗಾಗಿ ರಂಗೋಲಿ ಕೆಳಗೆ ತೂರಿತಾರೆ ಡಿ ಕೆ ಶಿವಕುಮಾರ್ ಅವರು. ಅದನ್ನು ಗೆಸ್ಸೂ ಮಾಡೋಕ್ಕಾಗದೆ BJP JDS ಅವರು ಈಗ ಬಾಯ್ ಬಡ್ಕೊಳ್ತಿದ್ದಾರೆ. ಅದು ಅಕ್ರಮನೋ ಸಕ್ರಮನೋ ಏನು ಅನ್ನೋದನ್ನು ಎಲೆಕ್ಷನ್ ಕಮಿಷನ್ನೇ ಕ್ಲಿಯರ್ ಮಾಡಬೇಕಾಗಿದೆ. ಈಗ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಓವರಾಲ್ SIR ಪ್ರಕ್ರಿಯೆಯಿಂದ ಇಡೀ ದೇಶದಲ್ಲಿ ಬಹಳ ದೊಡ್ಡ ಬೆಳವಣಿಗೆನೇ ಆಗಿದೆ. ಅದು ಈಗ ಗೊತ್ತಾಗಿಲ್ಲ, ಎಲೆಕ್ಷನ್ಗೆ ಮಾತ್ರ ಸೀಮಿತವಾದದ್ದಲ್ಲ, ಇಡೀ ದೇಶದ ಜನಸಂಖ್ಯೆಯನ್ನೇ ಅಫೆಕ್ಟ್ ಆಗುವಂತಹ ಒಂದು ದೊಡ್ಡ ಬೆಳವಣಿಗೆ ಆಗತ್ತೆ ಅಂತ ಈ ಒಟ್ಟಿನಲ್ಲಿ ಭವಿಷ್ಯ ಹೇಳುತ್ತಿದ್ದಾರೆ. ಶುರುವಾಗಬಹುದು ಬೆಳವಣಿಗೆ ಮೀಟಿಂಗ್ ಆಗಿರೋದ್ರಿಂದ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.